ಶಿವಣ್ಣ ಹಾಕಿರೋ ಒಂದು ಪೋಸ್ಟಿಂದ ದೊಡ್ಡ ಮನೆ ವಿಚಾರ ಎಲ್ಲ ಬೀದಿ ಬರುವಂಗೆ ಆಗೋಯ್ತು. ದೊಡ್ಡ ಮನೆ ಸೊಸೆ ತನಗೆ ಅನ್ಯಾಯ ಆದಾಗ ಧ್ವನಿ ಎದ್ದಿರೋರೆಲ್ಲ ಇವಾಗ ಯಾರ್ಯಾರಿಗೋಸ್ಕರೆಲ್ಲ ಧ್ವನಿ ಎತ್ತಿದ್ದಾರೆ ಅಂತ ತನ್ನ ನೋವನ್ನು ಸ್ಟೋರಿ ಹಾಕ್ಕೊಂಡು ಕೋಪನ ಹೊರಗೆ ಹಾಕ್ಕೊಂಡಿದ್ದಾರೆ. ಫ್ಯಾನ್ಸ್ ಶುರು ಮಾಡಿದ್ದು ಫ್ಯಾನ್ಸೇ ಎಂಡ್ ಮಾಡ್ಕೊತಿದ್ರೇನೋ ಭವಿಷ್ಯ. ಶಿವಣ್ಣ ಇದಕ್ಕೆ ರಿಪ್ಲೈ ಮಾಡದೆ ಸುಮ್ಮನಿದ್ದರೆ ಅವ್ರ ಮನೆ ವಿಚಾರವಾಗಿ ಸುಮ್ಮನಿರ್ತಿತ್ತೋ ಏನೋ. ತಪ್ಪು ಮಾಡಿದ್ರು ಅನ್ಸತ್ತೆ. ಶ್ರೀದೇವಿ ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಅವಳಿಗೆ ಆ ನೋವು ಇತ್ತು, ಸಮಯ ಬಂದಿರಲಿಲ್ಲ. ಇವತ್ತು ಸರಿಯಾಗಿ ಸಮಯ ಬಂದಾಗ ಎಲ್ಲರಿಗೂ ಟಾಂಗ್ ಕೊಟ್ಟಿದ್ದಾಳೆ. ಅಷ್ಟೇ ಅಲ್ಲ, ವಿನಯ್ ರಾಜ್ಕುಮಾರ್ ಅವರಿಗೂ ಕೂಡ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಆವತ್ತಿಲ್ಲಿದ್ದು ಇವತ್ತೇನಪ್ಪ ಎಲ್ಲಿದ್ಯಪ್ಪ ಅಂತ ಹೇಳಿ ಒಂಥರ ಸರಿಯಾಗಿ ಕಾಲು ಎಳೆದ್ಬಿಟ್ಟಿದ್ದಾರೆ. ಈ ಸೈಬೀರಿಯನ್ ಬರ್ಡ್ ಇದ್ದಂಗೆ ಯಾವಾಗ ವಲಸೆ ಬರ್ತೀವಿ ಅಲ್ರಿ. ಈಗೇನು ಯಾರ್ರೀ ದೇಶ ರಾಜ್ಯದ ಈಗ ಹೇಲ್ ತಿನ್ನಕ್ಕಂತ ಕೆಲವು ಪ್ರಾಣಿಗಳು ಹುಟ್ಟಿದಾವೆ ಸರ್. ನೀವು ಅದಕ್ಕೆ ಹೋಗ್ಬಿಟ್ಟು ತರಕಾರಿ ಅಥವಾ ಏನು ಕೊಟ್ಟರು ತಿನ್ನಲ್ಲ ಅವು. ಈಗ ನೀನು ಯಾಕೆ ಹೇಲ್ ತಿಂತಾ ಇದೆ ಅಂತ ಮುಂದೆ ನಿಂತ್ಕೊಂಡು ವಾದ ಮಾಡೋದು ಬೆಟ್ರೆ, ಅದಕ್ಕೆ ಇವತ್ತು ಹೇಲ್ ತಿನ್ಕೊ ಹೋಗು ಅಂತ ಹೇಳೋದು ಬಿಡೋದು ಬೆಟ್ರೆ. ಕೆಲವು ಚೇಂಜ್ ಆಗಲ್ಲ. ಭಗವಂತ ಅವ್ರನ್ನ ಎಷ್ಟೇ. ಇನ್ನು ಈ ಅನ್ಎಜುಕೇಟೆಡ್ ಪ್ರಥಮ ತನ್ನ ಬಿಟ್ಟು ಪ್ರಚಾರ ತಗೊಳ್ಳೋ ಚಾಳಿ ಇನ್ನೂ ಬಿಟ್ಟಿಲ್ಲ. ಶಿಕ್ಷಣ ನಿಜವಾಗ್ಲೂ ಬೇಕಾಗಿದ್ದು ಪ್ರಥಮ ಅವರಿಗೆ ಅಂತ ಎದ್ದು ಕಾಣಿಸ್ತಾ ಇದೆ. ದರ್ಶನ್ ಪರ ರಕ್ಷಿತಾ ಸ್ಟೋರೀಸು, ಸಂಜನಾ ಹೇಳಿಕೆಯನ್ನು ಆಲ್ರೆಡಿ ನೀಡಿದ್ದು ಆಯಿತು. ಇಲ್ಲಿ ಫ್ಯಾನ್ಸ್ ಕೂಡ ಅಷ್ಟೇ ಕೆಟ್ಟದಾಗಿ ಮೆಸೇಜ್ ಮಾಡೋದು, ಕೆಟ್ಟದಾಗಿ ಕಮೆಂಟ್ಸ್ ಹಾಕೋದನ್ನು ಬಿಟ್ಟು ಟೈಮ್ಗೋಸ್ಕರ ವೇಟ್ ಮಾಡಿ. ಎಲ್ಲ ಕಾಲ ಉತ್ತರ ಕೊಡುತ್ತೆ. ಎಲ್ಲರಿಗೂ ಉತ್ತರ ಸಿಗತ್ತೆ. ಇದರಲ್ಲಿ ತಪ್ಪು ಸರಿ ಎಲ್ಲರಿಗೂ ಉತ್ತರ ಸಿಗತ್ತೆ. ವೇಟ್ ಮಾಡಿ ಅಷ್ಟೇ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ